ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿದೆ. ಫ್ರೀಡಂ ಪಾರ್ಕ್, ಕೆಆರ್ ಸರ್ಕಲ್, ವಿಧಾನಸೌಧ, ಸೆಂಟ್ರಲ್ ಕಾಲೇಜ್ ಸೇರಿ ಬೇರೆ ಬೇರೆ ಕಡೆಯಲ್ಲಿ ರಸ್ತೆ ಜಲಾವೃತವಾಗಿತ್ತು. ಇವತ್ತು ರಸ್ತೆಯಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ರು. ಇನ್ನು 3 ದಿನಗಳ ಕಾಲ, ಬರೀ ಇಷ್ಟಕ್ಕೆ ಆಗಲಿಲ್ಲ ಇದು, ಇನ್ನು 3 ದಿನಗಳ ಕಾಲ ಗುಡುಗು ಸಹಿತವಾಗಿ ಮಳೆ ಬರುವಂಥ ಮುನ್ಸೂಚನೆ ಸಿಕ್ಕಿದೆ. ಈ ಜೊತೆಗೆ ಬರೀ ಬೆಂಗಳೂರ ಅಲ್ಲ, 10ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಲಿದ್ದಾನೆ. ಹಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಮಳೆ ಕಾಣಿಸ್ಕೊಳ್ತಾ ಇದೆ. ಅಂದರೆ ಒಬ್ಬೊಬ್ಬರಿಗೆ ಈ ಮಳೆ, ಒಬ್ಬೊಬ್ಬ ವ್ಯಕ್ತಿ ಮಳೆಯನ್ನು ನೋಡಿದಾಗ ಅವನವನ ವ್ಯಾಖ್ಯಾನಗಳು ಬೇರೆ ಬೇರೆ ಇರುತ್ತೆ, ಅವನ ಸಂಕಟನೂ ಬೇರೆ ಇರುತ್ತೆ, ಅವನ ಆನಂದನೂ ಬೇರೆ ಇರುತ್ತೆ ಅಂತ. ನೋಡಿ, ಈಗ ಬೇಸಿಗೆ ಕಾಲದಲ್ಲಿ ಮಳೆ ಬಂತಪ್ಪ, ಸಡನ್ನಾಗಿ ಎಲ್ರಿಗೂ ಏನು ಅನಿಸುತ್ತೆ, ಅಯ್ಯೋ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಇನ್ನೊಂದು ವಾರ ಬರಲಿ ಬಿಡಿ, 15 ದಿನ ಬರಲಿ ಬಿಡಿ ಅಂತ ಒಬ್ಬರು ಹೇಳಬಹುದು. ಅದೇ ಒಬ್ಬ ರೈತನ ಕೇಳಿದ್ರೆ, ಅಯ್ಯೋ ಮಾವಿಂದು ಎಲ್ಲ ಹೂ ಬಿಟ್ಟಿತ್ತಪ್ಪ, ಈ ಹೂ ಬಿಡುವಂಥ ಕಾಲದಲ್ಲಿ ಕೆಲವು ಕಡೆ ಗುಡುಗು ಸಹಿತ, ಕೆಲವು ಕಡೆ ಆಲಿಕಲ್ ಮಳೆ ಆಗಿಬಿಟ್ರೆ ಆ ಮಾವಿಂದು ಹೂಗಳು ಕಾಯಿ ಕಟ್ಟಲ್ಲ ಅದು, ಅಥವಾ ಕೆಲವು ಕಾಯಿಗಳಿಗೆ ಈ ಪೆಟ್ಟು ಬಿದ್ದರೆ ಆ ಕಾಯಿ ಕೊಳ್ತು ಹೋಗ್ಬಿಡುತ್ತಪ್ಪ. ಇನ್ನು ಕೆಲವ್ರಿಗೆ ಜಾಲಿಯಾಗಿರುತ್ತೆ, ಟ್ರಿಪ್ ಹೊಡೆಯೋಕೆ ಒಳ್ಳೆ ಚೆನ್ನಾಗಿರುತ್ತೆ, ಓಡಾಡೋಕೆ ಒಳ್ಳೆ ಆರಾಮಾಗಿರುತ್ತೆ ಅಂತ. ಬಟ್ ಅನೇಕ ಕಡೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಇದೀಗ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಕಾರಣದಿಂದಾಗಿ ಇಲ್ಲೀಗ ಇಲ್ಲಿ ಮಳೆ ಸುರಿತಾ ಇರೋದು. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮೊಂದಿಗೆ ಪ್ರತಿನಿಧಿ ಗಣೇಶ್ ಇದ್ದಾರೆ. ಗಣೇಶ್, ಈ ಒಂದು ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಆಗಿದ್ದು ಮಳೆ ಬರ್ತಾ ಇದೆ, ಸುಮಾರು 3 ದಿನ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಇನ್ನೂ ಜಾಸ್ತಿ ದಿನ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ ಅಂತ? ರಮಾಕಾಂತ್, ಖಂಡಿತವಾಗ್ಲೂ 3 ಅಥವಾ 4 ದಿನ ಮಳೆ ಆಗುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆಯ ಮಾಹಿತಿ. ಇದು ಪೂರ್ವ ಮುಂಗಾರು ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ನೀಡ್ತಾ ಇದೆ. ಇನ್ನು ನಮ್ಮ ಜೊತೆಗೆ ಹವಾಮಾನ ತಜ್ಞರಾದಂತಹ, ಹಾಗೆಯೇ ವಿಜ್ಞಾನಿ ಹಾಗೂ ಹವಾಮಾನ ತಜ್ಞರಾದಂತಹ CS ಪಾಟೀಲ್ ಅವರು ಕೂಡ ಇದ್ದಾರೆ. ಅವರು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ, ಯಾವ್ಯಾವ ರೀತಿ ರೈನ್ ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಾರೆ. ಸರ್, ಮುಖ್ಯವಾಗಿ 10 ಜಿಲ್ಲೆಗಳಲ್ಲಿ ಆಗುತ್ತೆ ಅನ್ನುವಂಥದ್ದು. ಈಗ ನೀವು ನಿನ್ನೆ ನೀಡಿದಂತಹ ರಿಪೋರ್ಟ್ ಪ್ರಕಾರ 10 ಜಿಲ್ಲೆಗಳಲ್ಲಿ ಏನು ಮಳೆ ಆಗುತ್ತೆ, ಮುಂಗಾರು ಪೂರ್ವ ಮಳೆ ಆಗುತ್ತೆ ಅನ್ನೋಂಥ ಮಾಹಿತಿ ನೀಡ್ತಿದ್ದೀರಿ. ಎಲ್ಲೆಲ್ಲ ಆಗುತ್ತೆ, ಏನೇನು ಇದೆ? ಇವತ್ತು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆ ಆಗ್ಬೋದು. ಉತ್ತರ ಒಳನಾಡಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಇವತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇದರಿಂದ ನಾವು ಈ ಜಿಲ್ಲೆಗಳಿಗೆ ಇವತ್ತು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ನಾಳೆಯಿಂದ ಯಾವುದೇ ಅಲರ್ಟು ಇರೋದಿಲ್ಲ. ಈ ಮಳೆ ಬರಲಿಕ್ಕೆ ಮುಖ್ಯ ಕಾರಣವೇನೆಂದರೆ, 2-3 ದಿವಸದಿಂದ ಇಲ್ಲಿ ಒಂದು ಸರ್ಕ್ಯುಲೇಷನ್ ಬಂಗಾಳ ಉಪಸಾಗರದಲ್ಲಿ ಇತ್ತು. ಮುಂದೆ ಅದು ಕಾಮರಿನ್ ಪ್ರದೇಶದಲ್ಲಿ, ಅಂದ್ರೆ ಕನ್ಯಾಕುಮಾರಿ ಪ್ರದೇಶದಲ್ಲಿ ನಿನ್ನೆ 3.1 ಕಿಲೋಮೀಟರ್ ಎತ್ತರದವರೆಗೂ ಕೂಡ ಇತ್ತು. ಮತ್ತು ಇನ್ನೊಂದು ಇಂಟೀರಿಯರ್ ಕರ್ನಾಟಕದಲ್ಲಿ ಟ್ರಫ್ ಆಳವಾಗಿತ್ತು. ಮತ್ತು ಈಗ ಗಾಳಿ ಆಗ್ನೇಯ ದಿಕ್ಕಿನಿಂದ ಬಂಗಾಳ ಉಪಸಾಗರದಿಂದ ಸಾಕಷ್ಟು ತೇವಾಂಶವನ್ನು ತರುವುದರಿಂದ ಮತ್ತು ಮೊದಲೇ ತಾಪಮಾನ ಏರಿಕೆ ಆಗಿತ್ತು. ಇವೆಲ್ಲ ಪರಿಣಾಮದಿಂದ ನಮಗೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾಳೆಗೆ ಹಲವು ಕಡೆ ಮಳೆ ಆಗುವ ಸಾಧ್ಯತೆ ಐತಿ. ಮುಂದೆ 5ನೇ ತಾರೀಕಿನಿಂದನೂ ಕೂಡ ಮಳೆ ಆಗ್ಬೋದು, ಆದರೆ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಸರ್, ಇದು ನೀವು ಹೇಳ್ದಂಗೆ ಮುಂಗಾರು ಪೂರ್ವ ಅಂತ ಹೇಳ್ತಿದ್ರಿ. ಈಗ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಬೆಳಗ್ಗೆ ಯಲಹಂಕದಲ್ಲಿ ಆಯಿತು, ಸಿಟಿ ಸೆಂಟರಲ್ಲಿ ಕೂಡ ಈಗ ಮಳೆ ಆಗ್ತಾ ಇದೆ ಅನ್ನೋಂಥದ್ದು. ಬೆಂಗಳೂರಿನಲ್ಲಿ ಕೂಡ ಸಾಧಾರಣವಾಗಿ ಮಳೆ ಆಗುವ ಸಾಧ್ಯತೆ ಐತಿ, ಆದ್ರೆ ನಾಳಿಂದ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ರಮಾಕಾಂತ್, ಇದು ಪಾಟೀಲ್ ಅವ್ರು ಹೇಳ್ತಾರಂತ ಮಾತು. ಇನ್ನು 2-3 ದಿನ ಮಳೆ ಇರುತ್ತೆ. ಇದು ಒಂದು ರೀತಿಯಲ್ಲಿ ಮುಂಗಾರು ಪೂರ್ವ ಮಳೆ ಆಗಿರುವಂಥದ್ದು, ಬಿಸಿಲಿನ ತಾಪಮಾನಕ್ಕಾದಂತಹ ಹವಾಮಾನ ವೈಪರೀತ್ಯ ಅಂತ ಅನ್ನುವಂಥ ಮಾಹಿತಿಗಳನ್ನು ಇವರು ನೀಡ್ತಿದ್ದಾರೆ. ಥ್ಯಾಂಕ್ ಯು ಗಣೇಶ್.